26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ತಾಲೂಕಲ್ಲಿ ಮಾಡಿದ್ದಾರೆ, ಅವರೇ ಹಣ ಹಾಕೊಂಡು ಮಾಡಿದ್ದಾರೆ. ಆದರೆ ಎಷ್ಟು ಮಟ್ಟಿಗೆ ಅದ್ರ ಇದು ಆಗಿದೆ ಅಂತ ಹೇಳಿ ವರದಿಯನ್ನು ಕೊಡಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಒಂದು ವೇಳೆ ಅದು ಉಪಯೋಗ ಆಗ್ತದೆ ರೈತರಿಗೆ ಅಂದರೆ ಮೋಡ ಬಿತ್ತನೆ ಮಾಡೋದಕ್ಕೆ ನಾವು ಮಾಡ್ತೀವಿ, ಏನು ತೊಂದರೆ ಇಲ್ಲ. ಬಟ್ ವಿ ಹ್ಯಾವ್ ಟು ಸಿ ವೆದರ್ ಇಟ್ ಈಸ್ ಸಕ್ಸಸ್ಫುಲ್ ನಾಟ್ ಸಕ್ಸಸ್ಫುಲ್. ಕ್ಲೌಡೇ ಆಗ್ತಾ ಇಲ್ಲ ರೀ, ಮೋಡ ಆಗಬೇಕಲ್ಲ. ಮೋಡ ಬಿತ್ತನೆ ಮಾಡೋಕ್ಕೆ ಹೋದರೆ ಎಲ್ಲಿ ಮೋಡ ಇದೆ, ಆ ಮೋಡ ಆದರೆ ಬಿತ್ತನೆ ಮಾಡ್ಬೋದು. ಸೊ ಅದಕ್ಕೆ ಅವೆಲ್ಲ ಟೆಕ್ನಿಕಲ್ ಥಿಂಗ್ಸ್ ಎಲ್ಲ ನಾವು ಅಬ್ಸರ್ವ್ ಮಾಡಿ ಮಾಡ್ತೀವಿ. ಅದು ಲಾಟ್ರಿ ಮಂತ್ರಿಗಳು ಬಂದಾಗ ಪರಿಶೀಲನೆ ಮಾಡಿ. ಇಲ್ಲ, ಹಿಂದೆ ಇತ್ತದು ಸಣ್ಣ ಉಳಿತಾಯ ಮತ್ತು ಲಾಟ್ರಿ. ನಮ್ಮ ವೀರಣ್ಣವರು ಅಂತ ಹೇಳಿ ನಮ್ಮ ಜಿಲ್ಲೆಯವರು, ಅವರೇ ಮಂತ್ರಿಗಳಿದ್ರು. ಅವರು ಈಗ ಯಾರೋ ಸಣ್ಣ ಉಳಿತಾಯಕ್ಕೆ ಯಾರು ಬರ್ತಾರೆ ನೋಡೋಣ. ಯಾವ ವಿಷಯದಲ್ಲಿ? ಸರ್ಕಾರ ತೆರಿಗೆ ಹಣವನ್ನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಮಾಡ್ತಾ ಇರುವಂತದ್ದು, ಹಿಂದೆ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಮೂಲಕ ಮಾಡಿದ್ರು, ಇದೀಗ ಭಾರತ ಜೋಡೋ ಸಂಘಗಳ ಮೂಲಕ ಮಾಡ್ತಾ ಇದ್ದಾರೆ ಅಂತ ಗಂಭೀರವಾದಂತಹ ಆರೋಪ ಮಾಡಿದ್ದಾರೆ. ಅಶೋಕ್ ಅವರಿಗೆ ಇದು ಸರಿಯಾಗಿ ಅರ್ಥ ಆಗಿಲ್ಲ. ನಾವು ಇದನ್ನ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ, ನಾವು ಭಾರತ್ ಜೋಡೋ, ದಿ ವೆರಿ ಕಾನ್ಸೆಪ್ಟ್ ಇಟ್ ಸೆಲ್ಫ್ ಈಸ್ ಟು ಯುನೈಟ್ ಪೀಪಲ್. ಇವಾಗ ಜಾತಿ ಹೋಗಬೇಕು ಅಂತಿದ್ದೀವಿ, ಎಲ್ಲರೂ ಹೇಳ್ತಾರೆ ಜಾತಿ ಹೋಗಬೇಕು ಅಂತ. ಧರ್ಮದ ವ್ಯತ್ಯಾಸ ಇರಬಾರ್ದು ಹಾಗೆ ಅಂತ ಹೇಳ್ತಾರೆ. 12ನೇ ಶತಮಾನದಲ್ಲಿ ಬಸವಣ್ಣವರು ಧರ್ಮ ಜಾತ್ಯತೀತ, ಧರ್ಮಾತೀತ ಅದನ್ನೆಲ್ಲ ಅಡ್ವೊಕೇಟ್ ಮಾಡಿದರು. ಎಷ್ಟು ಮಟ್ಟಿಗೆ ನಾವು ಅದನ್ನೆಲ್ಲ ಇನ್ನೂ ಕೂಡ ಸಮಾಜದಲ್ಲಿ ನೋಡ್ತೀವಿ. ಅದೆಲ್ಲ ಹೋಗಲಿ ಅಂತೇಳಿ ಒಂದು ಪ್ರಯತ್ನ. ಅದಕ್ಕೆ ಅದು ಆಗಬಾರ್ದು ಅಂದರೆ ಅವ್ರಿಗೆ ಹಂಗೆ ಇರಬೇಕು ಅಂತಲ್ಲ. ಅಲ್ಲ, ಅದಕ್ಕೆ ಎಚ್ಚರ ವಹಿಸಬೇಕು ಅಂತ ಹೇಳಿ ನಮ್ಮ ವಿರೋಧ ಪಕ್ಷದ ನಾಯಕರು, ನೀವು ಇದ್ರ ಬಗ್ಗೆ ಎಚ್ಚರ ವಹಿಸಬೇಕು ಅಂತ ಹೇಳಿ ಅದನ್ನು ನಾವು ಒಪ್ಕೋತೀವಿ. ಅಲ್ಲ, ಅದು ಅವ್ರ ಪದ್ಧತಿ. ನಾವು ಕಾಗದ ಬರೆದ ತಕ್ಷಣ ಏನಿಲ್ಲ, ಅವರ ಪದ್ಧತಿ ಅದು. ಡ್ರಾಟ್ ಸಿಚುವೇಶನ್ ಬಂದಾಗ ಸೆಂಟ್ರಲ್ ಡೆಲಿಗೇಷನ್ ಬರ್ತಕ್ಕಂಥದ್ದು, ಟೀಮ್ ಬರುವಂಥದ್ದು ಸ್ವಾಭಾವಿಕವಾಗಿ ಬರ್ತಾರೆ ಅವರು. ಆದರೆ ಅದು ಲೇಟ್ ಆಗ್ತದೆ. ಆಮೇಲೆ ಬಂದರೆ ಏನು ಪ್ರಯೋಜನ? ನಮಗೆ ಈಗ ಬಂದು ಒಂದಿಷ್ಟು ನೋಡಂಗಿದ್ರೆ ನೋಡಿ, ಇಲ್ಲಾಂದರೆ ನಮಗೊಂದಿಷ್ಟು ಅಡ್ವಾನ್ಸ್ ಕೊಡಿ ಅಂತ ಕೇಳಿದ್ದೀವಿ. ಅದು ಗೌರ್ಮೆಂಟನ್ನೇ ನಂಬಬೇಕಲ್ವ ಅವರು. ನಾವು ಕೇಂದ್ರ ಸರ್ಕಾರಕ್ಕೆ ತಪ್ಪು ಮಾಹಿತಿ ಕೊಡೋಕ್ಕಾಗೋದಲ್ಲ. ಅಲ್ಲ, ನಾವು ಈಗ ಅವ್ರ ಪರ್ಮಿಷನ್ ರಿಲ್ಯಾಕ್ಸ್ ಮಾಡಿಕ್ಕೆ ಕೇಳಿದ್ದೀವಲ್ಲ. ಆ ನಾರ್ಮ್ಸ್ ಏನಿದೆ, ಆ ನಾರ್ಮ್ಸನ್ನು ರಿಲ್ಯಾಕ್ಸ್ ಮಾಡಿದರೆ ನಾಳೆನೇ ಘೋಷಣೆ ಮಾಡ್ತೀವಿ. ನಾರ್ಮ್ಸ್ ಇನ್ನೂ ಆಗಸ್ಟ್ ತನಕ ಕಾಯ್ಬೇಕು ನಾವು. ಅವ್ರಿಗೆ ಕೊಟ್ಟಿರೋ ನಾರ್ಮ್ಸನ್ನು, ಕೇಂದ್ರ ಸರ್ಕಾರ ನಾರ್ಮ್ಸನ್ನು ನಾವು ಅನುಷ್ಠಾನ ಮಾಡಿದರೆ ನಮಗೆ ಇಮಿಡಿಯೇಟಾಗಿ ಘೋಷಣೆ ಮಾಡೋಕ್ಕೆ ಬರೋದಿಲ್ಲ. ಥ್ಯಾಂಕ್ ಯು. ಇಲ್ಲ, ನಾವು ಮಾಡ್ತೀವ್ರಿ, ನಾವು ನಿಲ್ಸಕ್ಕೆ ಹೋಗಲ್ಲ. ಈಗ ನಾವು 5 ಕೋಟಿ ಕೊಟ್ಟಿದ್ದೀವಪ್ಪ, 329 ಕೋಟಿ ಕೊಟ್ಟಿದ್ದೀವಿ. ನಾವು ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಳ್ಳಲ್ಲ. ನಮ್ಮ ರಿಸೋರ್ಸಿನ ಜೊತೆಗೆ ನಿಮ್ಮ ರಿಸೋರ್ಸು ಕೂಡ ಆದರೆ ಇನ್ನೂ ಈಸಿ ಆಗುತ್ತಲ್ವಾ, ಅದಕ್ಕೋಸ್ಕರ ಕೇಳ್ತೀವಿ. ಅವರು ಹಣ ಕೊಡಲಿಲ್ಲ ಅಂದರೆ ನಮ್ಮಲ್ಲಿ ನೀರು ಕುಡಿಯೋದಕ್ಕೆ ನೀರು ಕೊಡೋದಿಲ್ಲ ಅಂತ ಆಗೋದಿಲ್ಲ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.